ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವಂತಹ ಚಿಕ್ಕ ಪುಟ್ಟ ವಾಕ್ಯಗಳನ್ನು ಕಲಿಯೋಣ. ಅದರ ಜೊತೆಗೆ ಒಂದು ವಿಶೇಷವಾದ ಮಾಹಿತಿ ಇದೆ. ಇನ್ನು ಮುಂದೆ ಈ ಚಾನಲ್ನಲ್ಲಿ ಇಂಗ್ಲಿಷ್ ಜೊತೆಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಸಹ ಬರಲಿವೆ. ಅಂದರೆ ಸೋಷಲ್ ಮತ್ತು ಎಜುಕೇಷನ್ಗೆ ಸಂಬಂಧಿಸಿದ ಟಾಪಿಕ್ಸ್ಗಳ ಮೇಲೆ ವಿಡಿಯೋಸ್ಗಳು ಈ ಚಾನಲ್ನಲ್ಲಿ ಬರಲಿವೆ. ಆದ್ದರಿಂದ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಸಂಪೂರ್ಣವಾಗಿ ನೋಡಿ ಮತ್ತು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಎಟ್ ಹೋಮ್. ಎಟ್ ಹೋಮ್ ಅಂದರೆ ಮನೆಯಲ್ಲಿ. ಎಟ್ ಹೋಮ್ ಅಂದರೆ ಮನೆಯಲ್ಲಿ. ಎಟ್ ವರ್ಕ್. ಎಟ್ ವರ್ಕ್ ಅಂದರೆ ಕೆಲಸದಲ್ಲಿ. ಐ ಆಮ್ ಎಟ್ ವರ್ಕ್ ಅಂದರೆ ನಾನು ಕೆಲಸದಲ್ಲಿದ್ದೇನೆ ಎಂಬ ಅರ್ಥ ಬರುತ್ತೆ. ಎಟ್ ಸ್ಕೂಲ್. ಎಟ್ ಸ್ಕೂಲ್ ಅಂದರೆ ಶಾಲೆಯಲ್ಲಿ. ಐ ಆಮ್ ಎಟ್ ಸ್ಕೂಲ್. ಐ ಆಮ್ ಎಟ್ ಸ್ಕೂಲ್ ಅಂದರೆ ನಾನು ಶಾಲೆಯಲ್ಲಿದ್ದೇನೆ. ಎಟ್ ನೈಟ್. ಎಟ್ ನೈಟ್ ಅಂದರೆ ರಾತ್ರಿ. ಎಟ್ ಡೇ. ಎಟ್ ಡೇ ಅಂದರೆ ದಿನದಲ್ಲಿ. ಎಟ್ ಲೀಸ್ಟ್. ಎಟ್ ಲೀಸ್ಟ್ ಅಂದರೆ ಕನಿಷ್ಠ. ಎಟ್ ಲೀಸ್ಟ್ ಅಂದರೆ ಕನಿಷ್ಠ. ನೆಕ್ಸ್ಟ್, ಎಟ್ ಲಾಸ್ಟ್. ಈ ಫ್ರೇಸ್ ಸಹ ನಾವು ಕೇಳಿರ್ತೀವಿ. ಎಟ್ ಲಾಸ್ಟ್ ಇದನ್ನಾದರೂ ಮಾಡು, ಈ ಥರ ಸೆಂಟೆನ್ಸ್ಗಳು ಕೇಳಿರ್ತೀವಿ. ಎಟ್ ಲಾಸ್ಟ್ ಅಂದರೆ ಕೊನೆಗೆ. ಎಟ್ ಫಸ್ಟ್. ಎಟ್ ಫಸ್ಟ್ ಅಂದರೆ ಮೊದಲಿಗೆ. ಎಟ್ ದ ಎಂಡ್. ಎಟ್ ದ ಎಂಡ್ ಆಫ್ ದ ಡೇ ಅಂದರೆ ದಿನ ಮುಗಿಯೋ ತನಕ ಅಥವಾ ದಿನ ಮುಗಿಯೋದ್ರಲ್ಲಿ. ಇದರ ಅರ್ಥ ಎಟ್ ದ ಎಂಡ್ ಅಂದರೆ ಅಂತ್ಯದಲ್ಲಿ. ಎಟ್ ದ್ಯಾಟ್ ಟೈಮ್ ಅಂದರೆ ಆ ಸಮಯದಲ್ಲಿ. ಎಟ್ ದ್ಯಾಟ್ ಟೈಮ್ ಅಂದರೆ ಆ ಸಮಯದಲ್ಲಿ. ಎಟ್ ಪ್ರೆಸೆಂಟ್. ಎಟ್ ಪ್ರೆಸೆಂಟ್ ಅಂದರೆ ಪ್ರಸ್ತುತ. ಎಟ್ ದ ಸೇಮ್ ಟೈಮ್. ಎಟ್ ದ ಸೇಮ್ ಟೈಮ್ ಅಂದರೆ ಅದೇ ಸಮಯದಲ್ಲಿ. ಅದೇ ಸಮಯದಲ್ಲಿ. ನೆಕ್ಸ್ಟ್, ಎಟ್ ಎನಿ ಕಾಸ್ಟ್. ಎಟ್ ಎನಿ ಕಾಸ್ಟ್ ಇದು ಆಗಲೇಬೇಕು. ಈ ಥರ ಸೆಂಟೆನ್ಸ್ ನಾವು ಕೇಳಿರ್ತೀವಿ ಅಲ್ವಾ. ಎಟ್ ಎನಿ ಕಾಸ್ಟ್ ಅಂದರೆ ಯಾವುದೇ ಬೆಲೆಯಲ್ಲಿ ಎಂಬ ಅರ್ಥ ಬರುತ್ತದೆ. ಎಟ್ ಪೀಸ್. ಎಟ್ ಪೀಸ್ ಅಂದರೆ ಶಾಂತವಾಗಿ. ಎಟ್ ಒನ್ಸ್ ಅಗೇನ್. ಎಟ್ ಒನ್ಸ್ ಅಗೇನ್ ಅಂದರೆ ಮತ್ತೊಮ್ಮೆ ಅಥವಾ ತಕ್ಷಣ. ಮತ್ತೊಮ್ಮೆ ತಕ್ಷಣ. ಎಟ್ ದ ಟಾಪ್. ಎಟ್ ದ ಟಾಪ್ ಅಂದರೆ ಮೇಲೆ. ಎಟ್ ರಿಸ್ಕ್. ಎಟ್ ರಿಸ್ಕ್ ಅಂದರೆ ಅಪಾಯದಲ್ಲಿ. ಸೊ ಫ್ರೆಂಡ್ಸ್, ಈಗ ವಿತ್ ಬಳಸಿ ಶಾರ್ಟ್ ಸೆಂಟೆನ್ಸ್ ನೋಡೋಣ. ವಿತ್ ಮೀ ಅಂದರೆ ನನ್ನ ಜೊತೆಗೆ. ವಿತ್ ಅಸ್. ವಿತ್ ಅಸ್ ಅಂದರೆ ನಮ್ಮ ಜೊತೆಗೆ. ವಿತ್ ದೆಮ್. ವಿತ್ ದೆಮ್ ಅಂದರೆ ಅವರ ಜೊತೆಗೆ. ವಿತ್ ಯು. ವಿತ್ ಯು ಅಂದರೆ ನಿನ್ನ ಅಥವಾ ನಿಮ್ಮ ಜೊತೆಗೆ. ನಿನ್ನ ಜೊತೆಗೆ ಅಥವಾ ನಿಮ್ಮ ಜೊತೆಗೆ. ವಿತ್ ಇಟ್. ವಿತ್ ಇಟ್ ಅಂದರೆ ಅದರ ಜೊತೆಗೆ. ವಿತ್ ಹಿಮ್. ವಿತ್ ಹಿಮ್ ಅಂದರೆ ಅವನ ಜೊತೆಗೆ. ವಿತ್ ಹರ್. ವಿತ್ ಹರ್ ಅಂದರೆ ಅವಳ ಜೊತೆಗೆ. ವಿತ್ ದಿಸ್ ಅಂದರೆ ಇದರ ಜೊತೆಗೆ. ವಿತ್ ದಿಸ್ ಅಂದರೆ ಇದರ ಜೊತೆಗೆ. ವಿತ್ ದ್ಯಾಟ್. ವಿತ್ ದ್ಯಾಟ್ ಅಂದರೆ ಅದರ ಜೊತೆಗೆ. ವಿತ್ ಹಿಯರ್. ವಿತ್ ಹಿಯರ್ ಅಂದರೆ ಇಲ್ಲಿನ ಜೊತೆಗೆ. ವಿತ್ ದೇರ್. ವಿತ್ ದೇರ್ ಅಂದರೆ ಅಲ್ಲಿಯ ಜೊತೆಗೆ. ವಿತ್ ಹೂಮ್. ವಿತ್ ಹೂಮ್ ಅಂದರೆ ಯಾರ ಜೊತೆಗೆ. ಬಾಯ್ ಅಂದರೆ ಮೂಲಕ ಅಥವಾ ಹತ್ತಿರದಿಂದ. ಇದನ್ನು ಉಪಯೋಗಿಸಿ ಶಾರ್ಟ್ ಸೆಂಟೆನ್ಸನ್ನು ನೋಡೋಣ. ಬಾಯ್ ಮೀ. ಬಾಯ್ ಮೀ ಅಂದರೆ ನನ್ನ ಮೂಲಕ. ಬಾಯ್ ಅಸ್. ಬಾಯ್ ಅಸ್ ಅಂದರೆ ನಮ್ಮ ಮೂಲಕ. ಬಾಯ್ ದೆಮ್. ಬಾಯ್ ದೆಮ್ ಅಂದರೆ ಅವರ ಮೂಲಕ. ಬಾಯ್ ಯು. ಬಾಯ್ ಯು ಅಂದರೆ ನಿನ್ನ ಮೂಲಕ ಅಥವಾ ನಿಮ್ಮ ಮೂಲಕ. ಬಾಯ್ ಇಟ್. ಬಾಯ್ ಇಟ್ ಅಂದರೆ ಅದರ ಮೂಲಕ. ಬಾಯ್ ಹಿಮ್. ಬಾಯ್ ಹಿಮ್ ಅಂದರೆ ಅವನ ಮೂಲಕ. ಬಾಯ್ ಹರ್. ಬಾಯ್ ಹರ್ ಅಂದರೆ ಅವಳ ಮೂಲಕ. ಬಾಯ್ ದಿಸ್ ಅಂದರೆ ಇದರ ಮೂಲಕ. ಬಾಯ್ ದ್ಯಾಟ್. ಬಾಯ್ ದ್ಯಾಟ್ ಅಂದರೆ ಅದರ ಮೂಲಕ. ನೆಕ್ಸ್ಟ್, ಬಾಯ್ ಹಿಯರ್. ಬಾಯ್ ಹಿಯರ್ ಅಂದರೆ ಇಲ್ಲಿಂದ ಅಥವಾ ಇಲ್ಲಿಂದ ಹತ್ತಿರದಿಂದ. ಬಾಯ್ ದೇರ್. ಬಾಯ್ ದೇರ್ ಅಂದರೆ ಅಲ್ಲಿ ಅಥವಾ ಅಲ್ಲಿಂದ ಹತ್ತಿರದಿಂದ. ಬಾಯ್ ಹೂಮ್ ಅಂದರೆ ಯಾರ ಮೂಲಕ. ಬಾಯ್ ವೇರ್. ಬಾಯ್ ವೇರ್ ಅಂದರೆ ಯಾವ ಸ್ಥಳದ ಮೂಲಕ. ಯಾವ ಸ್ಥಳದ ಮೂಲಕ. ನೆಕ್ಸ್ಟ್, ಬಾಯ್ ಚಾನ್ಸ್. ಬಾಯ್ ಚಾನ್ಸ್ ಅಂದರೆ ಆಕಸ್ಮಿಕವಾಗಿ. ಬಾಯ್ ಮಿಸ್ಟೇಕ್. ಬಾಯ್ ಮಿಸ್ಟೇಕ್ ಅಂದರೆ ತಪ್ಪಾಗಿ. ಬಾಯ್ ಹಾರ್ಟ್. ಬಾಯ್ ಹಾರ್ಟ್ ಅಂದರೆ ಮನಸ್ಸಿನಿಂದ ಅಥವಾ ಕಂಠಪಾಠ. ಬಾಯ್ ಹ್ಯಾಂಡ್. ಬಾಯ್ ಹ್ಯಾಂಡ್ ಅಂದರೆ ಕೈಯಿಂದ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.